class declaration, the definition of classes. We are going to look at the member declaration and method declaration inside those classes in C#. As you are all familiar with classes and objects, now the class is a user defined data type. User defined data type ಅಂತಂದರೆ ನೀವೇ ಒಂದು ನೇಮ್ ಕೊಟ್ಟು ಅದನ್ನು ಆ್ಯಸ್ ಎ ಡೇಟಾ ಟೈಪು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಯಾವ್ದ್ಯಾವುದು? ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ಬೈಟ್ ಈ ರೀತಿ ಬರುತ್ತೆ. ಸ್ಟ್ರಿಂಗ್, ದಿಸ್ ಆರ್ ಆಲ್ ದಿ ಬಿಲ್ಟ್ ಇನ್ ಡೇಟಾ ಟೈಪ್ಸ್. ಬಟ್ ಕ್ಲಾಸ್ ಮುಂದೆ ಕ್ಲಾಸ್ ನೇಮ್, ಆ್ಯಸ್ ಯು ಆರ್ ವ್ಯೂವಿಂಗ್ ಆನ್ ದಿ PPT ಸ್ಕ್ರೀನ್, ಕ್ಲಾಸ್ ನೇಮ್ ಅಂತ ಇದೆ. ಕ್ಲಾಸ್ ಅನ್ನೋ ಕೀವರ್ಡ್ ಮುಂದೆ ಕ್ಲಾಸ್ ನೇಮ್ ಅಂತ ನೀವು ಮೆನ್ಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಐ ಟೇಕ್ ಹಿಯರ್ ಕಾಲೇಜ್, ಕ್ಲಾಸ್ ಕಾಲೇಜ್ ಅಂತ ತಗೊಂಡ್ರೆ ದಟ್ ಕಾಲೇಜ್ ಅನ್ನೋ ವರ್ಡು ಇಟ್ ಬಿಕಮ್ಸ್ ಎ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಆರ್ ಕ್ಲಾಸ್ ಟೈಪ್. And it's like a blueprint which contains variable declarations and method declarations. ಯೂಸರ್ ಡಿಫೈನ್ ಡೇಟಾ ಟೈಪ್ ಒಳಗಡೆ ನೀವು ವೇರಿಯೇಬಲ್ಸ್ ಮತ್ತು ಮೆಥಡ್ನ ಡಿಕ್ಲರೇಷನ್ ಮಾಡಬೇಕು. ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ದಿ ಸಿಂಟ್ಯಾಕ್ಸ್ is class name, variable declaration, method declaration. Now we will look into the member variable declaration. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಕ್ಲಾಸ್ ರೆಕ್ಟ್ಯಾಂಗಲ್, ನಾನು ಆಗಲೇ ಹೇಳಿದೆ ಕಾಲೇಜ್ ಅಂತ. ಕ್ಲಾಸ್ ಸ್ಪೇಸ್ ಕಾಲೇಜ್ ಅಂತ ಕೊಟ್ಟರೆ ಇಟ್ ಕ್ರಿಯೇಟ್ಸ್ ಎ ಕ್ಲಾಸ್, ಎ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಕಾಲ್ಡ್ ಎ ಕ್ಲಾಸ್. ಇಲ್ಲಿ ಈ ಎಕ್ಸಾಂಪಲಲ್ಲಿ ಹ್ಯಾವ್ ಟೇಕನ್ ರೆಕ್ಟ್ಯಾಂಗಲ್. ಕ್ಲಾಸ್ ರೆಕ್ಟ್ಯಾಂಗಲ್ ಅಂತ ತಗೊಂಡ್ರೆ ಅಲ್ಲಿ ವೇರಿಯೇಬಲ್ಲು ಮೆಂಬರ್ ವೇರಿಯೇಬಲ್ ಏನು ತಗೋಬೋದು? ರೆಕ್ಟ್ಯಾಂಗಲ್ ಅಂತ ಇದೆ ಅಂದರೆ ಆಬ್ವಿಯಸ್ಲಿ ಟು ಕ್ಯಾಲ್ಕುಲೇಟ್ ದಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಲೆಂತ್ ಮತ್ತು ವಿಡ್ತ್ ತಗೊಳ್ತೀವಿ. ಸೊ ದೀಸ್ ಟು ಬಿಕಮ್ಸ್ ದಿ ಮೆಂಬರ್ಸ್. ಅದೇ ನಾನಿಲ್ಲಿ ಕಾಲೇಜ್ ಅಂತ ತಗೊಂಡ್ರೆ ಅಲ್ಲಿ ಸ್ಟೂಡೆಂಟ್ ID, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಸ್ಟ್ರೆಂತ್, ನಂಬರ್ ಆಫ್ ಫ್ಯಾಕಲ್ಟೀಸ್ ವರ್ಕಿಂಗ್, ಈ ರೀತಿ ನಾವು ಅದನ್ನು ಡೇಟಾ ಮೆಂಬರ್ಸ್ ಆಗಿ ತಗೋಬೋದು. ಇಲ್ಲಿ ಕ್ಲಾಸ್ ನೇಮು ನೀವು ಪ್ರಾಪರಾಗಿ ಮೆನ್ಷನ್ ಮಾಡಬೇಕು. ಡಿಪೆಂಡಿಂಗ್ ಆನ್ ದಿ ಕ್ಲಾಸ್ ನೇಮ್ ಯು ನೀಡ್ ಟು ಡಿಸೈಡ್ ದಿ ವೇರಿಯೇಬಲ್ ನೇಮ್ಸ್, ಲೆಂತ್, width, both are the instance variables. The class rectangle contains two integer type instance variables. It is allowed to declare them in one line also. ಈ ರೀತಿನೂ ನೀವು ಡಿಕ್ಲರೇಷನ್ ಮಾಡ್ಕೋಬೋದು. That is, in a single line you can declare int, length, width and close these things. So now your class is enclosed with ಮೆಂಬರ್ ವೇರಿಯೇಬಲ್ಸ್. ಈಗ ನೆಕ್ಸ್ಟು ಮೆಥಡ್ಸ್ನ ನೀವು ಕ್ರಿಯೇಟ್ ಮಾಡಬೇಕು ಫಾರ್ ಯುವರ್ ಕ್ಲಾಸ್. ಏನಕ್ಕೆ ಮೆಂಬರ್ ವೇರಿಯೇಬಲ್ ಮತ್ತು ಮೆಥಡ್ಸ್ ಎರಡೂ ಇರಬೇಕು ಅಂತಂದರೆ, ಯು ನೋ ದಿ ಕಾನ್ಸೆಪ್ಟ್ ಆಫ್ ಡೇಟಾ ಹೈಡಿಂಗ್ ಆ್ಯಂಡ್ ಸೆಕ್ಯೂರಿಟಿ ಫೀಚರ್ ಪ್ರೊವೈಡೆಡ್ ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಫಾರ್ ಇಟ್ಸ್ ಡೇಟಾ. ಡೇಟಾ ಸೆಕ್ಯೂರಾಗಿ ಎನ್ಕ್ಯಾಪ್ಸುಲೇಟ್ ಆಗಿ ಕೂತಿರುತ್ತೆ. ಮೆಸೇಜ್ ಕಮ್ಯುನಿಕೇಷನ್ ಮಾಡ್ತಾ ಇರೋದು ಯಾವುದು? ಓನ್ಲಿ ದಿ ಮೆಥಡ್ಸ್. ಸೊ ದಿಸ್ ಈಸ್ ದಿ ಡೇಟಾ. ನೀವು ಸ್ಟಾರ್ಟಿಂಗ್ ಸೆಷನ್ಸಲ್ಲಿ ಐ ಥಿಂಕ್ ಯು ಹ್ಯಾವ್ ಲರ್ನ್ಡ್ ದಿ ಫೀಚರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಅಟ್ಲೀಸ್ಟ್ ಯು ಹ್ಯಾವ್ ರಿವೈಸ್ಡ್ ಇಟ್, ಅಟ್ಲೀಸ್ಟ್ ಇನ್ ಅದರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ಸ್ ಯು ಹ್ಯಾವ್ ಲರ್ನ್ಡ್ ದಿ features of object oriented programming or classes and objects. That is what we are creating right now, classes and objects we are going to look into that later. Class create ಮಾಡಿದ್ದೀವಿ. ನೆಕ್ಸ್ಟು
data encapsulation, data abstraction, inheritance, polymorphism, message communication, data binding. ಇದೆಲ್ಲನೂ features of object oriented language. Since C# is also a object oriented language, it needs to hide the data, it needs to encapsulate the data, it needs to abstract the data, needs to hide the implementation details, needs to provide security for its data, and it should allow the methods to communicate with each other. It should allow the methods of one class to communicate with the methods of other class. ಎಷ್ಟೇ ಕ್ಲಾಸ್ ನೀವು ಕ್ರಿಯೇಟ್ ಮಾಡಿ ಡೇಟಾ ಸೆಕ್ಯೂರ್ಡ್ ಆಗಿ ಈ ಕ್ಲಾಸ್ ಒಳಗೆ ಇರಬೇಕು. ಇಲ್ಲಿರೋಂಥ ಡೇಟಾ ಲೆಂತ್ ಆ್ಯಂಡ್ ವಿಡ್ತ್. Next, how we are going to declare the methods. The syntax is write the data type, write the method name, write the parameter list. As usual, you are learning the method declaration or function declaration starting from your C classes. So ಹೇಗೆ ನೀವು ಡೇಟಾ ಟೈಪ್ ತಗೊಳ್ತೀರಾ, ಮೆಥಡ್ ನೇಮ್, ನೆಕ್ಸ್ಟ್ ಸೆಟ್ ಆಫ್ ಪ್ಯಾರಾಮೀಟರ್ ಲಿಸ್ಟ್, ಆ್ಯಂಡ್ ಯು ರೈಟ್ ಸಮ್ ಕೋಡ್, ರಿಟರ್ನ್ ಕೋಡ್ ಆರ್ ಎನಿ ಫಾರ್ಮುಲಾ ಹಿಯರ್, ಅದನ್ನೇ ಫಾಲೋ ಮಾಡಬೇಕು ಫಾರ್ ಮೆಥಡ್ ಡಿಕ್ಲರೇಷನ್. For variable declaration, member variable declaration, it's just like a simple variable declaration. Method declaration ge you need to write the method name, you need to declare the method with some data type, and write the parameter list which is used for calculation and return the value. This is how you are going to add methods for your class. Which is our class? Here in this example, rectangle is the class. The objects created by such a class cannot respond to any messages. A class with only data fields and without methods that operate on that data has no life. This is what I told before. Without methods, if you try to create a class with some data members, it's of no use. The objects created by such a class cannot respond to any messages. We must therefore add methods that are necessary for manipulating the data contained in the class. Next, this is an example for adding both variables and the methods inside the class. Now already we have learned this variable declaration. Idu example nodilla. According to the syntax, type, this is the access specifier, type, data type, this is the method name, that is get data, and these are the parameter list, x and y. Length equal to x, width equal to y ಅಂತ ನೀವು ಅಸೈನ್ ಮಾಡಬೇಕು. ಅಸೈನ್ ದಿ ಎಕ್ಸ್, ದಿ ವೇರಿಯಬಲ್ ಎಕ್ಸ್ ಟು ಲೆಂತ್, ವೇರಿಯಬಲ್ ವೈ ಟು ವಿಡ್ತ್. The body actually describes the operations to be performed on the data. ಇಲ್ಲಿ ಆ್ಯಕ್ಚುಲಿ ಎಕ್ಸ್ ಆ್ಯಂಡ್ ವೈ ಮೇಲೆ ಕ್ಯಾಲ್ಕುಲೇಷನ್ಸ್ ಆಗ್ತಾ ಇರುತ್ತೆ. ರಿಯಲ್ ಡೇಟಾ ಯಾವುದು ಹೋಲ್ಡ್ ಮಾಡಿ ಇಟ್ಕೊಂಡಿದೆ, ಲೆಂತ್ ಆ್ಯಂಡ್ ವಿಡ್ತ್. ಸೊ ಇಲ್ಲಿ ಅಚೀವ್ ಆಯಿತು. ಡೇಟಾ ಹೈಡಿಂಗ್ ಕಾನ್ಸೆಪ್ಟ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಚೀವ್ ಆಗಿದೆ. ವಿ ಆರ್ ವರ್ಕಿಂಗ್ ಓನ್ಲಿ ವಿತ್ ಎಕ್ಸ್ ಆ್ಯಂಡ್ ವೈ. ನೆಕ್ಸ್ಟ್ ಮೇನ್ ಕ್ಲಾಸಲ್ಲಿ ಯು ವಿಲ್ ಕಮ್ ಟು ನೋ ಅಬೌಟ್ ದಿಸ್. One of the goals of object-oriented programming is data hiding. That is, a class may be designed to hide its members from outside accessibility. C# provides a set of access modifiers that can be used with the members of a class to control their visibility to outside users. Main function ge yav access specifier use ಮಾಡ್ತೀರಾ? What is the syntax of main function?
ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸಮ್ ಆರ್ಗ್ಯುಮೆಂಟ್ ಲಿಸ್ಟ್. ಪಬ್ಲಿಕ್ ಅಂದರೆ ಏನು, ಅಲ್ಲಿ ಕ್ರಿಯೇಟ್ ಆಗಿರೋ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ನೀವು ಯಾವ ಮೆಥಡ್ಸ್ ಬೇಕಾದರೂ ಕಾಲ್ ಮಾಡ್ಬೋದು ಬೇರೆ ಕ್ಲಾಸಿಂದ. ದಟ್ ಈಸ್ ದಿ ಕಾನ್ಸೆಪ್ಟ್ ಪಬ್ಲಿಕ್. ಇಫ್ ಯು ಯೂಸ್ ದಿ ಪ್ರೈವೇಟ್, ಮೆಂಬರ್ ಈಸ್ ಅಕ್ಸೆಸಿಬಲ್ ಓನ್ಲಿ ವಿತ್ ಇನ್ ದಿ ಕ್ಲಾಸ್ ಕಂಟೈನಿಂಗ್ ದಿ ಮೆಂಬರ್. ಆ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಮಾತ್ರ accessibility ಆಪ್ಷನ್ ಇರುತ್ತೆ. ಇಫ್ ಯು ಯೂಸ್ ದಿ ಕೀವರ್ಡ್ ಪ್ರೈವೇಟ್. ಆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ನ ಪ್ರೈವೇಟ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಮಾಡಿದ್ರೆ ನಿಮಗೆ ಎಕ್ಸಿಕ್ಯೂಷನ್ನೇ ಆಗಲ್ಲ ಪ್ರೋಗ್ರಾಮ್. This is how you are going to create objects in C#. ನಾವು ಯಾವ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ರೆಕ್ಟ್ಯಾಂಗಲ್ ಅಂತ. ಅದಕ್ಕೆ ಆಬ್ಜೆಕ್ಟು rect1 ಅಂತ ಇದೆ. rect1 ಈಕ್ವಲ್ ಟು ನ್ಯೂ. ನ್ಯೂ ಈಸ್ ಆನ್ ಆಪ್ರೇಟರ್. rect1 ಈಸ್ ಆನ್ ಇನ್ಸ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ರೆಕ್ಟ್ಯಾಂಗಲ್ ಅಂತ ಕ್ಲಾಸ್ ಬರ್ಕೊಂಡು rect1 ಈಕ್ವಲ್ ಟು ನ್ಯೂ ರೆಕ್ಟ್ಯಾಂಗಲ್ ಕನ್ಸ್ಟ್ರಕ್ಟರ್ ಮೆಥಡ್ ಇದನ್ನು ಮೆನ್ಷನ್ ಮಾಡಿದ್ರೆ this is the syntax or the procedure for creating the objects. rect1 is a reference to rectangle object. Declaration ಹೀಗೇನೆ for creating the new objects. ಕ್ಲಾಸ್ ನೇಮೇ ತಗೋಬೇಕು ನೀವು. ಆ ಪರ್ಟಿಕ್ಯುಲರ್ ಕ್ಲಾಸ್ ನೇಮ್ಗೆ ಒಂದು ಯಾವುದಾದ್ರೂ ಒಂದು ಆಲ್ಫಾಬೆಟಿಕಲ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಆಫ್ ನಂಬರ್ ಆ್ಯಂಡ್ ಆಲ್ಫಾಬೆಟ್ಸ್ ಇರೋ ಅಂಥ ಒಂದು ವರ್ಡ್ ತಗೊಂಡು ಈಕ್ವಲ್ ಟು ನ್ಯೂ ಅಂತ ಕೊಡಿ. ಇಟ್ ವಿಲ್ ಅಲಾಟ್ ಎ ಮೆಮೊರಿ ಲೊಕೇಶನ್ ಫಾರ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ವೇರಿಯಬಲ್. ದೆನ್ ರೈಟ್ ದಿ ಕನ್ಸ್ಟ್ರಕ್ಟರ್ ಮೆಥಡ್. See here, rect1 is reference to rectangle object. This is how you are going to declare that. Next, procedure for accessing class members. ಹೇಗೆ ಆಕ್ಸೆಸ್ ಮಾಡ್ಬೋದು, ಕ್ಲಾಸ್ ಒಳಗೆ ಡೇಟಾ ಇದೆ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಲೆಂತ್ ಇಂಟು ವಿಡ್ತ್. ಹೌ ಟು ಆಕ್ಸೆಸ್ ದಟ್? The syntax is object name dot variable name, and by making use of the methods, how to access the data? Object name dot method name and list of parameter list. Object name ಅಂತಂದರೆ ಇಲ್ಲಿ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ನೋಡಿದ್ವಿ, ದಟ್ ಈಸ್ rect1 ಡಾಟ್ ಲೆಂತ್ ಅಂತ ತಗೋಬೋದು. rect1 ಡಾಟ್ ವಾಟ್ ಈಸ್ ದಿ ಮೆಥಡ್ ನೇಮ್, ಗೆಟ್ ಡೇಟಾ ಅಂತ ನೋಡಿದ್ವಿ. ಪ್ಯಾರಾಮೀಟರ್ ಲಿಸ್ಟು ಇಂಟ್ x ಇಂಟ್ y ಅಂತ. ಸೊ ದಟ್ ಯು ಕ್ಯಾನ್ ಟೇಕ್. ಸಿ ದೀಸ್ ಆರ್ ದಿ ಎಕ್ಸಾಂಪಲ್ಸ್. rect1 ಡಾಟ್ ಲೆಂತ್ ಈಕ್ವಲ್ ಟು 15 ಅಂತ ನೀವು ಅಸೈನ್ ಮಾಡಬೇಕು. ಡಾಟ್ ವಿಡ್ತ್ ದಿಸ್ ಒನ್. ಯು ಕ್ಯಾನ್ ಕ್ರಿಯೇಟ್ ಎನಿ ನಂಬರ್ ಆಫ್ objects with respect to your class. And this is an example for accessing methods. rect1 dot get data. See here, this is the class name. ಇಲ್ಲಿ ನಾವು ನ್ಯೂ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡ್ವಿ, ಕನ್ಸ್ಟ್ರಕ್ಟರ್ ಮೆಥಡ್. ದಿ name here that you are going to write should be same as the class name. ಆಗ ಅದು ಕನ್ಸ್ಟ್ರಕ್ಟರ್ ಮೆಥಡ್ ಆಗುತ್ತೆ. rect1 dot rect1, this is the new object. Dot is the access operator. Get data 15, 10 ಅಂತ we are passing these values. This we are calling the method.
for this syntax. Iga what I told just now, rect1 dot length equal to 15, rect1 dot width equal to 10 ಅಂತ ಇತ್ತಲ್ಲ, according to this syntax I have written that one. Object name ಅಂದರೆ rect1 dot variable name is length equal to 15 ಅಂತ direct value assign ಮಾಡ್ಬೋದು. This is how you can access class members by using variables. By using method also you can access class members. The syntax for that is this one. rect1 dot get data 15, 10 ಅಂತ ನೋಡಿದ್ವಲ್ಲ, that example is for this one. This is how you can access class members. First you need to create a class, write some member variables, then you need to write the method, call the method, access the class members using both variables and the methods, and then create objects. See here, you are viewing the C# screen, which is a program for this session. As an example, class rectangle, I have declared length and width as data members or member variables for the class rectangle. The method is getData with the parameter list x and y. I have assigned x and y to length and width respectively. So class ಒಳಗೆ ಈಗ member variable length and width, method name getData ಇದೆ, parameter list x and y ಇದೆ. ಇನ್ನೊಂದು ಮೆಥಡ್ ಇದೆ rectarea ಅಂತ. ಈ rectarea ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಆಕ್ಚುಯಲ್ ಫಾರ್ಮುಲಾ ಇಲ್ಲಿದೆ, ಲೆಂತ್ ಇಂಟು ವಿಡ್ತ್. It is a formula for calculating the area of rectangle. So area ಅನ್ನ ವೇರಿಯೇಬಲ್ ಡಿಕ್ಲೇರ್ ಮಾಡಿಕೊಂಡು ಅದರಲ್ಲಿ ಲೆಂತ್ ಮತ್ತು ವಿಡ್ತ್ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ರಿಟರ್ನ್ ಏರಿಯಾ, ಯಾಕಂದರೆ ಏರಿಯಾ ಈಸ್ ಮಲ್ಟಿಪ್ಲೈಯಿಂಗ್ ದಿ ವ್ಯಾಲ್ಯೂಸ್ ಆಫ್ ಬೋತ್ ಲೆಂತ್ ಆ್ಯಂಡ್ ವಿಡ್ತ್. ಸೊ ಹಿಯರ್ ಒಂದು ಕ್ಲಾಸಲ್ಲಿ 2 ಮೆಂಬರ್ ವೇರಿಯೇಬಲ್ಸು, 2 ಮೆಥಡ್ ಇದೆ. ಒಂದು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಇನ್ನೊಂದು ಫಾರ್ ಕಾಪಿಯಿಂಗ್ ದಿ ಲೆಂತ್ ಆ್ಯಂಡ್ ವಿಡ್ತ್ ವ್ಯಾಲ್ಯೂಸ್. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡಿಫೈನ್ ದಿ ಮೇನ್ ಕ್ಲಾಸ್, ದಟ್ ಈಸ್ rectarea. This is the main class. Public static void main ಇದೆ. ನಾನು ಇಲ್ಲಿ ಪಬ್ಲಿಕ್ ತಗೊಂಡಿಲ್ಲ, ಅಲ್ಲಿ ಮೆಥಡ್ ನೇಮ್ಸ್ಗೇನೆ ನೀವು ಅಬ್ಸರ್ವ್ ಮಾಡಿರ್ಬೋದು ಪಬ್ಲಿಕ್ ಅಂತ ಮೆನ್ಷನ್ ಮಾಡಿದ್ದೀನಿ. ಬೋತ್ ದಿ ಥಿಂಗ್ಸ್ ಆರ್ ಅಲೋಡ್. ಏರಿಯಾ 1 ಏರಿಯಾ 2 ಅಂತ 2 ವೇರಿಯೇಬಲ್ಸ್ ಡಿಕ್ಲರೇಷನ್ ಆಗಿದೆ. ಫಾರ್ ದಿ ಕ್ಲಾಸ್ ರೆಕ್ಟ್ಯಾಂಗಲ್, ರಿಮೆಂಬರ್ ದಿ ಮೇನ್ ಕ್ಲಾಸ್ ನೇಮ್ ಇಸ್ rectarea. ನಾನು ಫಸ್ಟ್ ಕ್ಲಾಸ್ ಕ್ರಿಯೇಟ್ ಮಾಡಿರೋದು ರೆಕ್ಟ್ಯಾಂಗಲ್, ಅದಕ್ಕೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರೋದು ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ rect1 ಅಂತ, ಕನ್ಸ್ಟ್ರಕ್ಟರ್ ಮೆಥಡ್ ರೆಕ್ಟ್ಯಾಂಗಲ್. 2 ಆಬ್ಜೆಕ್ಟ್ಸು ಒಂದೇ ಕ್ಲಾಸ್ಗೆ ಕ್ರಿಯೇಟ್ ಮಾಡಿದ್ದೀನಿ, rect1 ಆ್ಯಂಡ್ rect2. rect1 ಡಾಟ್ ಲೆಂತ್ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಏನಿದೆ, ಆಬ್ಜೆಕ್ಟ್ ನೇಮ್ ಡಾಟ್ ವೇರಿಯೇಬಲ್ ನೇಮ್ ಈಕ್ವಲ್ ಟು 15, ಆಬ್ಜೆಕ್ಟ್ ನೇಮ್ ಡಾಟ್ ವೇರಿಯೇಬಲ್ ನೇಮ್ ಈಕ್ವಲ್ ಟು 10. ದಿಸ್ ಈಸ್ ಒನ್ ಪೋರ್ಷನ್ ಆಫ್ ಆಕ್ಸೆಸಿಂಗ್ ಮೆಂಬರ್ ವೇರಿಯೇಬಲ್ಸ್. ಇನ್ನೊಂದು ಮೆಥಡ್ ಏನು, ಆಕ್ಸೆಸಿಂಗ್ ಮೆಂಬರ್ ವೇರಿಯೇಬಲ್ಸ್, ಆಕ್ಸೆಸಿಂಗ್ ದಿ ವ್ಯಾಲ್ಯೂಸ್ ಮೆಥಡ್ ನೇಮಿಂದ ಮಾಡ್ಬೋದು, ಅದು ಗೆಟ್ ಡೇಟಾ. rect2 ಡಾಟ್ ಗೆಟ್ ಡೇಟಾ 20, 12. So you are going to get 2 outputs here.
ಒಂದು 15 ಇಂಟು 10 ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇನ್ನೊಂದು 20 ಇಂಟು 12 ಮಲ್ಟಿಪ್ಲಿಕೇಶನ್ ಆಗಿ ನಿಮಗೆ 2 ಏರಿಯಾಸ್ದು ಕ್ಯಾಲ್ಕುಲೇಷನ್ ಆಗಿ ಔಟ್ಪುಟ್ ಬರುತ್ತೆ. ಸೊ ಇದು ಪರ್ಪಸ್ ಏನು ಈ ರೀತಿ ಪ್ರೋಗ್ರಾಮ್ ಇರೋದು ವಿಚ್ ಹ್ಯಾವ್ ಟೇಕನ್ ಆ್ಯಸ್ ಆನ್ ಎಕ್ಸಾಂಪಲ್ ಹಿಯರ್ ಅಂತಂದರೆ, ಒಂದು ಆಕ್ಸೆಸಿಂಗ್ ಕ್ಲಾಸ್ ಮೆಂಬರ್ಸ್ ಯೂಸಿಂಗ್ ವೇರಿಯೇಬಲ್ಸ್, ಒಂದು ಸಿಂಟ್ಯಾಕ್ಸು, ಇನ್ನೊಂದು ಸಿಂಟ್ಯಾಕ್ಸು ಆಕ್ಸೆಸಿಂಗ್ ದಿ ಡೇಟಾ ಯೂಸಿಂಗ್ ದಿ ಮೆಥಡ್ ನೇಮ್. ಎರಡು ಮೆಥಡಲ್ಲೂ ಏರಿಯಾ 2ಗೆ ನಿಮ್ಗೇನು ಔಟ್ಪುಟ್ ಬರ್ತಾ ಇದೆ 20 ಇಂಟು 12 ಮಲ್ಟಿಪ್ಲಿಕೇಶನ್ ಆಗಿ ಏರಿಯಾ 2 ಅದು ರೆಕ್ಟ್ ಏರಿಯಾ ಕಾಲ್ ಮಾಡಿ ಬರ್ತಿರೋ ಅಂಥದ್ದು. ರೆಕ್ಟ್ ಏರಿಯಾ ಮೆಥಡಲ್ಲಿ ರಿಮೆಂಬರ್ ಯುವರ್ ರೆಕ್ಟ್ಯಾಂಗಲ್ ಕ್ಲಾಸ್, ಅಪ್ಸೈಡಲ್ಲಿ ಕ್ಲಾಸ್ ಇದೆ ಒಂದು, ಅದರಲ್ಲಿ 2 ಮೆಥಡ್ ಇದೆ, ಗೆಟ್ ಡೇಟಾ ಮತ್ತು ರೆಕ್ಟ್ ಏರಿಯಾ ಅಂತ. ರೆಕ್ಟ್ ಏರಿಯಾದಲ್ಲಿ ಯು ಹ್ಯಾವ್ ಎ ಫಾರ್ಮುಲಾ ಲೆಂತ್ ಇಂಟು ವಿಡ್ತ್ ಅಂತ. ಗೆಟ್ ಡೇಟಾದಲ್ಲಿ ಯು ಹ್ಯಾವ್ ಲೆಂತ್ ಈಕ್ವಲ್ ಟು ಎಕ್ಸ್, ವಿಡ್ತ್ ಈಕ್ವಲ್ ಟು ವೈ ಅಂತ ಇದೆ. ಬಟ್ ವ್ಯಾಲ್ಯೂಸು ನಾನು ಮೇನ್ ಕ್ಲಾಸಲ್ಲಿ ಅಸೈನ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಪಾಸಿಂಗ್ ದಿ ವ್ಯಾಲ್ಯೂ ಬೈ ಕಾಲಿಂಗ್ ದಿ ಫಂಕ್ಷನ್. ರೆಕ್ಟ್ ಡಾಟ್ ಲೆಂತ್ ಈಕ್ವಲ್ ಟು 15, ರೆಕ್ಟ್ 1 ಡಾಟ್ ವಿಡ್ತ್ ಈಕ್ವಲ್ ಟು 10 ಅಂತ ಅಸೈನ್ ಮಾಡ್ತಿದ್ದೀನಿ. ಏರಿಯಾ 1 ಈಕ್ವಲ್ ಟು ರೆಕ್ಟ್ 1 ಡಾಟ್ ಲೆಂತ್ ಇಂಟು ರೆಕ್ಟ್ 1 ಡಾಟ್ ವಿಡ್ತ್. ಸೊ ಇದು ಡೈರೆಕ್ಟಾಗಿ ಮೇನ್ ಕ್ಲಾಸಲ್ಲೇ ಕ್ಯಾಲ್ಕುಲೇಷನ್ ಆಗಿ ಪ್ರಿಂಟ್ ಆಗುತ್ತೆ. ಇಲ್ಲಿ ಕಾಲಿಂಗ್ ಆಫ್ ದಿ ಮೆಥಡ್ ಆಫ್ ದಿ ಮೇನ್ ಕ್ಲಾಸ್ ಅವಶ್ಯಕತೆ ಬೀಳಲ್ಲ. ನಾವು ಮೇನ್ ಫಸ್ಟ್ ಕ್ಲಾಸ್ ಇದೆಯಲ್ಲ ರೆಕ್ಟ್ಯಾಂಗಲ್, ಅದನ್ನು ಯೂಸ್ ಮಾಡ್ತಾ ಇರೋದು ಜಸ್ಟ್ ಫಾರ್ ಕ್ರಿಯೇಟಿಂಗ್ ಇನ್ಸ್ಟಾನ್ಸ್ ವೇರಿಯೇಬಲ್ ಅಷ್ಟೇ. ಯಾಕಂದರೆ ಅಲ್ಲಿ ಲೆಂತ್ ಆ್ಯಂಡ್ ವಿಡ್ತು ಅಲ್ಲಿ ಡೇಟಾ ಮೆಂಬರ್ ಅಲ್ಲಿ ಸ್ಟೋರ್ ಆಗಿದೆ. ನಾನು 15 ಮತ್ತು 10 ಮೇನ್ ಕ್ಲಾಸ್ ರೆಕ್ಟ್ ಏರಿಯಾ ಅನ್ನೋ ಕ್ಲಾಸಲ್ಲಿ ನಾನು 15 ಮತ್ತು 10 ವ್ಯಾಲ್ಯೂಸ್ ಮೇನ್ ಕ್ಲಾಸಲ್ಲೇ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿಲ್ಲ ನಾನು ಡೇಟಾನ. ಸೊ ಡೇಟಾ ಹೈಡಿಂಗ್ ಕಾನ್ಸೆಪ್ಟ್ ಇಲ್ಲಿ ಫೇಲ್ಯೂರ್ ಆಗ್ತಾ ಇಲ್ಲ. ಐ ಆಮ್ ಅಸೈನಿಂಗ್ ದಿ ವ್ಯಾಲ್ಯೂ 15 ಹಿಯರ್ ಇಟ್ ಸೆಲ್ಫ್, ಐ ಆಮ್ ಅಸೈನಿಂಗ್ ದಿ ವ್ಯಾಲ್ಯೂ 10 ಹಿಯರ್ ಇಟ್ ಸೆಲ್ಫ್. ಸೊ 15 ಮತ್ತು 10 ಎಲ್ಲಿ ಸ್ಟೋರ್ ಆಗಿತ್ತು, ಎಕ್ಸ್ ಮತ್ತು ವೈನಲ್ಲಿ ಸ್ಟೋರ್ ಆಗಿತ್ತು, ಅದು ಇಲ್ಲಿ ಕಾಪಿ ಆಗ್ತಾ ಇದೆ ಲೆಂತ್ ಇಂಟು ವಿಡ್ತ್ಗೆ. ರಿಯಲ್ ಡೇಟಾ ಹಾಗೇ ಇರುತ್ತೆ, ಜಸ್ಟ್ ಕಾಪೀಸ್ ತಗೊಂಡು ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಸೊ ಇಟ್ಸ್ ನಾಟ್ ವೈಲೇಟಿಂಗ್ ದಿ ಡೇಟಾ ಹೈಡಿಂಗ್ ಕಾನ್ಸೆಪ್ಟ್. ಗೆಟ್ ಡೇಟಾ ಏನು ಮಾಡ್ತಾ ಇದೆ, ಇಟ್ಸ್ ಕಾಲಿಂಗ್ ದಿ ಮೆಥಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ರೆಕ್ಟ್ಯಾಂಗಲ್ ಕ್ಲಾಸ್ 20 ಇಂಟು 12. ಸೊ ಇಟ್ಸ್ ಜಸ್ಟ್ ಎ ಪ್ರಿಂಟ್ ಫಂಕ್ಷನ್. ಕನ್ಸೋಲ್ ಡಾಟ್ ರೈಟ್ ಲೈನ್ ಗೊತ್ತು. ಏರಿಯಾ 1ನಲ್ಲಿ ಏನು ಸ್ಟೋರ್ ಆಗಿದೆ 15 ಇಂಟು 10 ಕ್ಯಾಲ್ಕುಲೇಷನ್ ಆಗಿ ಆ ವ್ಯಾಲ್ಯೂ 150 ಅಂತ ಸ್ಟೋರ್ ಆಗುತ್ತೆ. 20 ಇಂಟು 12 ಇದು ಮಲ್ಟಿಪ್ಲಿಕೇಶನ್ ಆಗಿ ಆ ವ್ಯಾಲ್ಯೂ ಏರಿಯಾ 2 ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ, ದಟ್ ಈಸ್ 240. ಆದರೆ ಇಲ್ಲಿ ಫಾರ್ಮುಲಾ ಇಲ್ಲ ಅಲ್ವಾ, ಇಲ್ಲಿ ಫಾರ್ಮುಲಾ ಇದೆ, ಲೆಂತ್ ಇಂಟು ವಿಡ್ತ್ ಅಂತ ಇದೆ. ಸೊ 150 ಬಂತು ಅಂತ ಹೇಳ್ತೀರಾ, ಬಟ್ ಇಲ್ಲಿ ಫಾರ್ಮುಲಾ ಇಲ್ಲ. But we have used rect2.rectArea. This portion is calling the rectArea method which is inside the rectangle class. So rectArea method call ಮಾಡಿದಾಗ rectArea method ಅಲ್ಲಿ ಏನು ಕೋಡಿಂಗ್ ಇದೆ ಅದು ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. rectArea method ಅಲ್ಲಿ ಏನು ಕೋಡಿಂಗ್ ಇದೆ rectangle class ಅಲ್ಲಿ you have formula for area. ಫಾರ್ಮುಲಾ ಏನು, ಲೆಂತ್ ಇಂಟು ವಿಡ್ತ್ ಅಂತ ಅಲ್ಲಿದೆ. ಇಲ್ಲಿದೆ ನೋಡಿ, ರೆಕ್ಟೇರಿಯಾ ಕಾಲ್ ಆಗ್ತಾ ಇದೆ ಮೇನ್ ಕ್ಲಾಸ್ ರೆಕ್ಟೇರಿಯಾಯಿಂದ. ಸೊ ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ವಿಡ್ತ್ ಅಂತ ಇದೆ. ರಿಟರ್ನ್ ಏರಿಯಾ, ರಿಟರ್ನ್ ದಿ ವ್ಯಾಲ್ಯೂ ಆಫ್ ಏರಿಯಾ. ಎಲ್ಲಿಗೆ ರಿಟರ್ನ್ ಮಾಡಬೇಕು, ಇಟ್ ನೀಡ್ಸ್ ಟು ರಿಟರ್ನ್ ಏರಿಯಾ, ದಿ ಕ್ಯಾಲ್ಕುಲೇಟೆಡ್ ಏರಿಯಾ ವ್ಯಾಲ್ಯೂ ಟು ಏರಿಯಾ 2 ಇಲ್ಲಿಗೆ ರಿಟರ್ನ್ ಆಗುತ್ತೆ. ಇದು ಕಾಲ್ ಆದ ತಕ್ಷಣ ಅಲ್ಲಿ ಇಲ್ಲಿಂದ ವ್ಯಾಲ್ಯೂಸ್ ಪಾಸ್ ಆಗುತ್ತೆ, ಅಲ್ಲಿ ಫಾರ್ಮುಲಾ ಇದೆ, ಅಲ್ಲಿ ಕ್ಯಾಲ್ಕುಲೇಷನ್ಸ್ ಆಗಿ ಇಲ್ಲಿ ಕಾಪಿಯಾಗಿ ಬರುತ್ತೆ. ಸೊ ಇಲ್ಲೂ ಡೇಟಾ ಹೈಡಿಂಗ್ ಕಾನ್ಸೆಪ್ಟು ವಯೋಲೇಟ್ ಆಗಿದೆ. ಐ ವಿಲ್ ರನ್ ದಿಸ್ ಪ್ರೋಗ್ರಾಮ್.